ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ ನೋಡಿ, ಬೆಳಗಿನ ಜಾವ ಬೆಳಗ್ಗೆನೇ ನಮ್ಮ ಜಮೀನು ಕಡೆಗೆ ಹೊರಟಿದ್ದೀನಿ. ಜಮೀನಿಗೆ ಕೂಲಿ ಆಳುಗಳು ಬರ್ತಾಯಿದ್ದಾರೆ, ಹಾಗಾಗಿ ಗೊಬ್ಬರ ತೊಗೊಂಡೋಗ್ಬೇಕು. ಹಾಗೆ ನಮ್ಮಣ್ಣ ಮುಂದೆ ಅವರು ಒಂದು ಚೀಲ ಗೊಬ್ಬರ ಹಾಕ್ಕೊಂಡು ಹೋಗಿದ್ದಾರೆ. ಈಗ ನನ್ನ ಗಾಡಿಗೆ 2 ಚೀಲ ಗೊಬ್ಬರ ಹಾಕ್ಕೊಂಡು ಗಾಡಿ ಓಡಿಸ್ಕೊಂಡು ಬೆಳಗ್ಗೆನೇ ಹೋಗ್ತಾಯಿದ್ದೀವಿ. ಬೆಳಗ್ಗೆ ಟೈಮು ನೋಡಿ, ಇವತ್ತು ಮೋಡ ಕವಿದ ವಾತಾವರಣ ಇದೆ. ಸರಿ ಆಯಿತು. ಈಗ 2 ಚೀಲ ಗೊಬ್ಬರ ತಗೊಂಡು ಜಮೀನು ಹತ್ರ ಹೋಗಿ ಈಗ ಗೊಬ್ಬರ ಎಲ್ಲ ಕಲಸಿ ಮತ್ತು ಈಗ ಬಾಳೆ ಗಿಡಗಳಿಗೆ ಗೊಬ್ಬರ ಹಾಕಬೇಕು, ಕಾಳು ಗೊಬ್ಬರಗಳು. ಸ್ನೇಹಿತರೆ, ಈಗಾಗಲೇ ಈಗ ಮೊನ್ನೆ ತೋರಿಸ್ತಂಥ ಒಂದು ವಿಡಿಯೋಲಿ ಮೋತ ಕಡ್ದು ಎಲ್ಲ ಬಾಳೆಗೊನೆ ಬಿಡ್ತಾ ಇದೆ, ನೇಂದ್ರ ಬಾಳೆ. ಈಗ ಮೇಲ್ಗಡೆ ಬಾಳೆ ಕಟ್ಟೆಲೂ ಸಹ ಮೋತ ಕಡ್ದು ಗೊನೆಗಳು ಬಿಡ್ತಾ ಇದೆ ಅಂತ ಹೇಳಿದ್ರು ನಮ್ಮಣ್ಣ. ಆದರೆ ನಾನು 3-4 ದಿನ ಜಮೀನು ಕಡೆ ಹೋಗಿರಲಿಲ್ಲ. ಹಾಗೆ ನೋಡಿ, ಇವತ್ತು ಜಮೀನು ಕಡೆ ಬಂದಿದ್ದೀನಿ. ಇಲ್ಲೂ ಸಹ ಮೋತ ಕಡ್ದು ಬಾಳೆಗೊನೆ ಬಿಡ್ತಾ ಇದೆ. ಬನ್ನಿ, ನಿಮ್ಗೆ ಅದನ್ನೆಲ್ಲ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಈಗ ಈ ಥರ ಬರ್ತಾಯಿದೆ. ಇದು ಹೇಗಿದೆ, ಚೆನ್ನಾಗಿದೆಯಾ ಏನು ಅನ್ನೋದನ್ನು ಕಮೆಂಟ್ ಮಾಡಿ ಗೊತ್ತಿರೋರು. ಯಾಕಂದರೆ ನಮಗಿದು ಮೊದಲನೇ ಫಸಲು, ಅಷ್ಟು ಗೊತ್ತಿಲ್ಲ. ಚೆನ್ನಾಗಿ ಬಂದಿದೆಯಾ ಏನು ನೋಡ್ಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಅದರಲ್ಲೆಲ್ಲ ಮಾತಾ ಕಡ್ದು ನೋಡಿ ಹೀಗಿದೆ ಕಾಯಿಗಳು. ದಯವಿಟ್ಟು ವ್ಯವಸಾಯದ ಬಗ್ಗೆ ಗೊತ್ತಿರೋರು, ಅಂದರೆ ಮಾಮೂಲಿ ಇದನ್ನೆಲ್ಲ ಮುಂಚೆನೇ ಬೆಳೆದಿರೋರು ಗೊತ್ತಿರುತ್ತೆ. ಈ ಕಾಯಿ ನೋಡಿದ ತಕ್ಷಣ ಹೇಗಿದೆ ಏನು ಅಂತ. ಒಂಚೂರು ಅವರು ಚೆನ್ನಾಗಿದೆಯಾ ಇಲ್ಲ ಇದಕ್ಕೇನಾದ್ರು ಕೊಡಬೇಕಾ ಅನ್ನೋದನ್ನು ಕಮೆಂಟ್ ಮಾಡಿ. ಏನು ಗೊಬ್ಬರ ಹಾಕೋದಲ್ಲ ನಾವು ಕೊಯ್ಕೊಳ್ಳೋ. ಯಾರು ಇಬ್ಬರು ಬಂದಿದ್ದಾರೆ, 3 ಜನ ಬಂದಿದ್ದಾರೆ. ಇನ್ನೊಬ್ರು ಮನೆ ಕೆಲಸ ಮಾಡ್ತಾ ಇರ್ತಾರೆ, ಮಳೆ ನಿಂತು. ಹಾಂ, ಗಾರೆ ಕೆಲಸರು ಅವರು ನಾನೇ ಬರ್ತೀವಿ ಅಂದರು. ಹಾಂ, ಗಾರೆ ಕೆಲಸರು ಬಂದಿದ್ದಾರೆ. ಇಲ್ಲ, ಎಲ್ಲ ಒಂದು ಚೀಲಕ್ಕೆ ಹಾಕಿ ಮಾಡಿ ಕೊಡು. ನೀಟಾಗಿ ಕಾಣೋದಲ್ಲ, ಅದು ಕುಯಿಸ್ಲೇ ಬಿಡಿ, ಹಂಗೆ ಇರಲಿ, ಬಿಟ್ಬಿಡಿ ಅಂತ ನೀರು. ಬಾಳೆ ಗಿಡದಲ್ಲಿ ಒಣಗಿರೋ ತರಗೆಲೆಗಳನ್ನೆಲ್ಲ ಕಟ್ ಮಾಡಿ ಇಟ್ಟು
ನೋಡಿ ಇದೆ ಮೋತ ಕಡ್ದಿರುವಂಥದ್ದು ಮೇಲ್ಗಡೆ ಕಟ್ಟೆದು. ನಾವು ಇದು ಇನ್ನೂ ಸ್ವಲ್ಪ ಲೇಟ್ ಆಗ್ಬೋದು ಈ ಕಡೆ, ಯಾಕಂದರೆ ಕೆಳಗಡೆ ಕಟ್ಟೆ ಇದಕ್ಕಿಂತ ಮುಂಚೆ ಹಾಕಿರೋದು. ಅದು 30 ಕಡೆಗೆ ಶುರು ಆಗಿದೆ, ಗೊನೆ ಬಿಡೋಕ್ಕೆ ಶುರು ಆಗಿದೆ. ಇದು ಸ್ವಲ್ಪ ಗೊನೆ ಬಿಡೋದು ಲೇಟ್ ಆಗುತ್ತೆ ಅಂದ್ಕೊಂಡಿದ್ದು, ಆದರೆ ಇದು ಸಹ ಅದು ಬಿಟ್ಟು 1 ವಾರಕ್ಕೇ ಇದು ಶುರು ಆಗಿದೆ. ಆದರೆ ಅದಕ್ಕೂ ಇದಕ್ಕೂ 1 ತಿಂಗಳ ವ್ಯತ್ಯಾಸ ಇದೆ. ಅಂದರೆ ಬೇಗನೆ ಇದು ಬಿಡೋಕ್ಕೆ ಶುರುವಾಗಿದೆ. ನಾವು ಈ ಗಿಡಗಳು ಸ್ವಲ್ಪ ವೀಕ್ ಇದೆ, ಯಾಕೋ ಕೆಳಗಡೆ ಗಿಡ ಅಷ್ಟು ಪ್ರೋಟೀನು ಅಷ್ಟು ಚೆನ್ನಾಗಿ ಗ್ರೋತ್ ಆಗಿಲ್ಲ ಅಂತ ಅಂದ್ಕೊಂಡಿದ್ದು. ಆದರೆ ಈ ಗಿಡದಲ್ಲೂ ಸಹ ಈಗಲೇ ಮೋತ ಕಡೆಗೆ ಶುರು ಆಗಿಬಿಟ್ಟಿದೆ ಗೊನೆ ಬಿಡೋಕ್ಕೆ. ಟೀ ಮಡಗಿದ್ರೆ ಈಗ ರೆಡಿ. ಗಾಜಿನ ಲೋಟ ಒಂದು 6 ಟನ್ ಮಡಿಕೋಬೇಕು. ಕೊಡಿ. ಹಾಂ, ಅದೇ ಸಣ್ಣ ಸಣ್ಣ ಸ್ಟೀಲ್ ಲೋಟನ ತಗೊಂಡು ಮಡಿಕೋಬೇಕು. ಅಲ್ಲ ಸೋಸೋದು ಇದಾಯಿತು. ನಾನು ಕೊಟ್ಟನಲ್ಲ ಅದು ನನ್ನ ಬಾಟ್ಲು ಆಟೋಲೆ ಮಡಗಿದ್ದು ಇನ್ನೊಂದು ದೊಡ್ಡದು ನಂದು ಆಗಲ್ಲ. ಪ್ರಭು ಅಲ್ಲಿ ನೀರಿನ ಬಾಟ್ಲಿದ್ರಿ ನೋಡುವ ಆಟೋದಲ್ಲಿ. ನನ್ನ ತೆಗಿ, ನಾನು ನಾಷ್ಟ ಮಾಡೋದಂತ ತೆಗಿ. ಮಾಮೂಂದು ಇಲ್ಲ. ಐತೆ ಐತೆ ಅಲ್ಲ ಐತೆ. ಬಿದ್ದಿಗೆ ಸೈಡಾಗಿ ಮಡಗಿ ಮಣ್ಣಿನ ಮೇಲೆ ಲೋಹಿ ಮಾಮೂಲಿ ಗಾಡಿ ಕಟ್ಸಲಿಕ್ಕೆ ನೋಡ ಅಲ್ಲೆಲ್ಲ ಓಡಾಡಕ್ಕೆ ಬರ್ತಾನೆ. ಓಯ್ ಶಡವ್ ನಡೀಲಿ. ಓಯ್ ಅಲ್ಲಿ ಕಾವೇ ಹೋಯ್ತಿಲ್ಲ ಮೇಲ್ಗಡೆಗೆ. ಕುಡಿಯೋ ನೀರಲ್ಲ ಅಲ್ವಾ? ಹೇಯ್ ನೋಡ್ಕೊಂಡು ಓಡಾಡಬೇಕು. ಬನ್ರ ಬನ್ನಿ ಎಲ್ಲ. ಎಲ್ಲ ಕಡೆನೂ ಐತೆ. ಅದ ಅಲ್ಲ ಇಲ್ಲ ಎಲ್ಲ ಕಡೆ ಐತೆ. ಓಪನ್ ಆಯ್ತಾ ನೋಡಿ, ಇದು ಓಪನ್ ಆಯ್ತದೆ ಮತ್ತೆ ಇದು ಓಪನ್ ಆಯ್ತದೆ. ಬನ್ನಿ ಬನ್ನಿ, ಸ್ವಾಗತಂ. ಮೇಲೆ ನೋಡಿ ಇಲ್ಲಿ ನೋಡಿ, ಇದನ್ನ ಕಟ್ ಮಾಡ್ಬಿಟ್ಟಿದ್ವಿ ತುದಿ. ಏನು ನಾವೇ ಕಟ್ ಮಾಡಿರೋದು ಅದಷ್ಟೇ, ಇನ್ನು ಬರಲ್ಲ. ಬಾಬಾ ಅಪ್ಪ ಅಯ್ಯಪ್ಪ, ಈ ಕಡೆ ಬಾ ಮಾಮ. ಬನ್ನಿ ಬನ್ನಿ ಬೇಗ. ಎಲ್ಲ ಇನ್ನು ಪೂರ್ತಿ ಕಟ್ಬಿಟ್ರೆ ಎಷ್ಟು ಚಂದ ನೋಡಕ್ಕೆ.
ಇದಕ್ಕೆಲ್ಲ ಒಂದೊಂದಕ್ಕೂ ನಾವು ಗೆಡ್ಡೆಗೆಲ್ಲ ನೀರು ಇದು ಓಯ್ ಶಾಡೋ ನನ್ನ ಮೈ ಮೇಲೆ ಹಾಕ್ತಾರೆ. ಸ್ನೇಹಿತರೆ, ಮನೆಯವರೆಲ್ಲ ಜಮೀನು ನೋಡಬೇಕು ಅಂತ ಬಂದಿದ್ದರು. ಮಕ್ಕಳು, ಹಾಗೆ ನಮ್ಮ ತಾಯಿ, ನಮ್ಮ ಅಕ್ಕ, ನನ್ನ ತಂಗಿ ಎಲ್ಲರೂ ಬಂದಿದ್ದರು. ಎಲ್ಲರೂ ಜಮೀನು ನೋಡಿ ಒಂದು ದಿನ ಇಲ್ಲೇ ಕಳಿಬೇಕು, ಒಂಥರ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟೆಲ್ಲ ಬಂದಿದ್ದರು. ಎಲ್ಲರೂ ಜಮೀನು ನೋಡ್ಬಿಟ್ಟು ಓಡಾಡ್ಕೊಂಡು ಖುಷಿಪಟ್ಟರು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.